Hello all, welcome to Creative IAS Academy. This is Lohit Kumar here. Mission 1000 MCQs ಚಾಲೆಂಜ್ನ ಮೂರನೇ ಭಾಗವನ್ನು ಈ ದಿನ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಎಕನಾಮಿಕ್ ಸರ್ವೆ ಕರ್ನಾಟಕ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕರ್ನಾಟಕದಲ್ಲಿ G20 ಸಭೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳುತ್ತಿದ್ದಾರೆ ಅವರು. ಮೊದಲನೇ ಹೇಳಿಕೆ ಈ ರೀತಿಯಾಗಿದೆ. G20ನ ಮೊದಲ ಪರಿಸರ ಮತ್ತು ಹವಾಮಾನ ಸುಸ್ಥಿರತೆ ಕಾರ್ಯಗುಂಪು ಸಭೆಯು ಮೈಸೂರಿನಲ್ಲಿ ನಡೆಯಲಿದೆ ಅಂತ ಕೇಳಿದರೆ ನೋಡಿ, ಮೊದಲನೇ ಹೇಳಿಕೆನ ಈಸಿಯಾಗಿ ನಾವು ತೆಗೆದು ಹಾಕ್ಬೋದು. ಕಾರಣ ಏನು ಅಂದರೆ ಇದು ಮೈಸೂರಿನಲ್ಲಿ ನಡೆದಿಲ್ಲ, ಬದಲಾಗಿ ಯಾವ ಪ್ಲೇಸಲ್ಲಿ ನಡೆದಿದೆ ಅಂತ ನೋಡ್ಕೊಂಡಾಗ ಬೆಂಗಳೂರು ಅಂತಕ್ಕಂಥ ಪ್ಲೇಸಲ್ಲಿ ನಡೆದಿದೆ. ಸೊ ಇದು ಮೊದಲನೇ ಹೇಳಿಕೆ ಈ ರೀತಿಯಾಗಿ ಏನಾಗ್ತಾ ಹೋಗುತ್ತೆ, ತಪ್ಪಾಗುತ್ತೆ. ಎರಡನೇ ಹೇಳಿಕೆಯನ್ನು ನೋಡ್ಕೊಳ್ಳೋಣ. ಭಾರತ G20 ಪ್ರೆಸಿಡೆನ್ಸಿಯ ಭಾಗವಾಗಿ ಹಂಪಿ ಮೂರನೇ ಶೆರ್ಪಾಗಳ ಸಭೆಯನ್ನು ಆಯೋಜಿಸಿತು ಅಂತ ಕೇಳಿದ್ದಾರೆ ಅವರು. ಸೊ ಎರಡನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿ ಆಗ್ತಾ ಹೋಗುತ್ತೆ. ಓಕೆ, ವಿತ್ ದಟ್ ಐಡಿಯಾ ಆಪ್ಷನ್ ಬಿ ನಾವು ಸರಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಯುನೆಸ್ಕೋ ಪರಂಪರೆಯ ತಾಣವಾದ ಭಾರತದ ಕರ್ನಾಟಕದಲ್ಲಿರುವ ಹಂಪಿ, ಓಕೆನಾ, ಹಂಪಿನ ನಾವೇನಂತ ಕನ್ಸಿಡರ್ ಮಾಡಿದ್ವಿ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕನ್ಸಿಡರ್ ಮಾಡಿದ್ವಿ. G20ಯ ಪ್ರೆಸಿಡೆನ್ಸಿಯ ಭಾಗವಾಗಿ ಮೂರನೇ ಶೆರ್ಪಾಗಳ ಸಭೆ ಎಲ್ಲಿ ನಡೀತು ಅಂತ ಕೇಳಿದಂತಹ ಸಂದರ್ಭದಲ್ಲಿ ತಾವು ಹಂಪಿ ಅಂತೇಳಿ ನೆನ್ಪಿಟ್ಕೊಳ್ಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಈ G20 ಪ್ರೆಸಿಡೆನ್ಸಿಯ ಶೆರ್ಪಾ ಸಭೆ ಅಂತ ಕರೆದ್ವಲ್ಲ, ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ. ಸೊ ಯಾರು ವಹಿಸಿದ್ರು? ಅಮಿತಾಬ್ ಕಾಂತ್ ಅಂತಕ್ಕಂಥದ್ದು ತಾವು ನೆನ್ಪಿಟ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. ಪದ್ಮ ಪ್ರಶಸ್ತಿ ಪುರಸ್ಕೃತ ಶ್ರೀ ಖಾದರ್ ವಲ್ಲಿ ದೂದೇಕುಲ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಸುಮಾರು ಬಾರಿ ರಿಪೀಟ್ ಆಗ್ತಾ ಹೋಗುತ್ತೆ KS ಎಕ್ಸಾಮಲ್ಲಿ ಎಸ್ಪೆಷಲ್ ಆಗಿ ಹೇಳ್ತಿರೋದು. ಸೊ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಅಂತಕ್ಕಂಥ ಭಾಗ ಇದೆಯಲ್ಲ, ಈ ಭಾಗದಲ್ಲಿ ಶ್ರೀ ಖಾದರ್ ಅವರ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇವರಿಗೆ ಪದ್ಮ ಪ್ರಶಸ್ತಿಯನ್ನು ಕೂಡ ನೀಡಲಾಗಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನೋಡಿ, ನಾವೇನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಲ್ವಾ, ಇವರು 2023ರಲ್ಲಿ ಪದ್ಮ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ 5 ಮಹಾನ್ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥ 4 ಜನ ಯಾರು? ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ರಶೀದ್ ಅಹಮದ್ ಕ್ವಾದ್ರಿ ಅಂತ ಕರಿತೀವಿ, ಅವರು ಕಲೆ ವಿಭಾಗ. ಇವ್ರನ್ನ ನಾವು ಯಾವುದು ವಿಭಾಗ ಅಂತ ಕನ್ಸಿಡರ್ ಮಾಡಿದ್ವಿ? ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗ ಅಂತ ಕನ್ಸಿಡರ್ ಮಾಡಿದ್ವಿ. ಅದೇ ರೀತಿಯಾಗಿ ಥರ್ಡ್ ಒನ್ ಯಾರು ಅಂತ ನೋಡ್ಕೊಂಡಾಗ ರಾಣಿ ಮಾಚಯ್ಯ ಕಲೆ ವಿಭಾಗ, S ಸುಬ್ಬರಾಮನ್ ಪುರಾತತ್ವ ವಿಭಾಗ, ಪಿಂಡಿ ಪಾಪನಹಳ್ಳಿ ಮುನಿ ವೆಂಕಟಪ್ಪ ಅಂತೇಳಿದೆ, ಅದು ಕಲೆ ವಿಭಾಗ ಆಗುತ್ತೆ. ಟೋಟಲ್ 5 ಜನಕ್ಕೆ ನೀಡಿದ್ದಾರೆ, ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಪದ್ಮವಿಭೂಷಣ ಯಾರಿಗೆ ನೀಡಿದ್ದಾರೆ? ಅರ್ಥ ಆಗ್ತಿದೆ ನಿಮಗೆ? SM ಕೃಷ್ಣ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾರೆ ನೋಡಿ, ನಮಗೆ ಮಾಜಿ ಮುಖ್ಯಮಂತ್ರಿ ಅಂತಲೂ ಕೂಡ ಇವ್ರನ್ನ ಕರಿಬೋದು. ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಎರಡನೇ ಅತ್ಯುನ್ನತ ಪ್ರಶಸ್ತಿ, ಮೂರನೇ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಪದ್ಮಭೂಷಣವನ್ನು ಯಾರಿಗೆ ನೀಡಿದ್ದಾರೆ ಅಂತ ನೋಡ್ಕೊಂಡಾಗ ಮೊದಲನೇ ಪಾಯಿಂಟ್ ಯಾವುದು ಅಂತ ನೆನ್ಪಿಟ್ಕೊಳ್ಬೇಕು, ಭೈರಪ್ಪ ಅಂತ ನೆನ್ಪಿಟ್ಕೊಳ್ಬೇಕಾಗುತ್ತೆ. ನಂತರದಲ್ಲಿ ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷೆಯಾಗಿರ್ತಕ್ಕಂತಹ ಸುಧಾಮೂರ್ತಿಯವರ ಹೆಸರನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇದು ಪದ್ಮಭೂಷಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ. ಇದು ಪದ್ಮವಿಭೂಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 66ನೇ ಪ್ರಶ್ನೆ. 3D ಮ್ಯಾಪಿಂಗಿಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥದ್ದು. ಏನು ಕೇಳಿದ್ದಾರೆ ಅವರು? 3D ಮ್ಯಾಪಿಂಗ್ ಮತ್ತು ಲೇಸರ್ ಸ್ಕ್ಯಾನಿಂಗ್ ಮೂಲಕ ರಾಜ್ಯದಲ್ಲಿನ ವಿವಿಧ ಸ್ಮಾರಕಗಳ ಡಿಜಿಟಲೀಕರಣವನ್ನು ಪೂರ್ಣಗೊಳಿಸಿದ ದೇಶದ ಮೊದಲ ರಾಜ್ಯ ಕರ್ನಾಟಕ, ವಿಚ್ ಇಸ್ ಆಬ್ಸಲ್ಯೂಟ್ಲಿ ರೈಟ್ ಒನ್. ಓಕೆನಾ? ಅದೇ ಎರಡನೇ ನೋಡ್ಕೊಳ್ಳೋಣ. ಭಾರತದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ರಫ್ತು ಮಾಡುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲೇ, ಆದರೆ ದೇಶದಲ್ಲಿ ತೆಂಗಿನ ಕೃಷಿಯಲ್ಲಿ 2ನೇ ಸ್ಥಾನದಲ್ಲಿದೆ ಅಂತ ಸ್ಟೇಟ್ಮೆಂಟನ್ನು ಕೇಳಲಾಗಿರುವಂಥದ್ದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 2 ಸ್ಟೇಟ್ಮೆಂಟ್ಸ್ಗಳು ಕೂಡ ಸರಿಯಾಗಿದ್ದಾವೆ. ನೋಡಿ, 3D ಮ್ಯಾಪಿಂಗು ಮತ್ತು ಲೇಸರ್ ಸ್ಕ್ಯಾನಿಂಗ್ ಬಗ್ಗೆ ಹಿಂದೆ ನಾನು ವಿಡಿಯೋಸಲ್ಲಿ ಡಿಸ್ಕಷನಲ್ಲಿ ನಾನು ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಏನು 3D ಸ್ಕ್ಯಾನಿಂಗ್ ಅಂದರೆ ಏನು, ಲೇಸರ್ ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಾನ್ಯುಮೆಂಟ್ಸ್ಗಳನ್ನು, ಸ್ಮಾರಕಗಳನ್ನು ಡಿಜಿಟಲೀಕರಣ ಮಾಡೋದು ಅಂತಹ ಒಂದು ಟೆಕ್ನಿಕನ್ನು ಬಳಸ್ಕೊಂಡಿದ್ದಾರೆ. ಲೇಸರ್ ಸ್ಕ್ಯಾನಿಂಗ್ 3D ಮ್ಯಾಪಿಂಗ್ ದೇಶದಲ್ಲಿ ಮೊದಲ ಬಾರಿಗೆ, ಅದು ಕೂಡ ಕರ್ನಾಟಕದಲ್ಲಿ. ಇನ್ನೊಂದು ಪಾಯಿಂಟ್ ಏನು ಹೇಳ್ತಿದ್ದಾರೆ, ಅತಿ ಹೆಚ್ಚು ತೆಂಗಿನಕಾಯಿ ರಫ್ತು ಮಾಡ್ತಕ್ಕಂಥದ್ದು ಕರ್ನಾಟಕನೇ. ಅರ್ಥ ಆಗ್ತಿದೆಯಾ? 2 ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ಳೋಣ. 3ನೇ ವಿಶ್ವ ಕನ್ನಡ ಸಮ್ಮೇಳನವನ್ನು ಡ್ಯಾಶ್ನಲ್ಲಿ ನಡೆಸಲಾಯಿತು ಅಂತ ಕೇಳಲಾಗಿರುವಂಥದ್ದು. ಸೊ ಇಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಅಂದ ತಕ್ಷಣ ತಾವು ಸ್ವಲ್ಪ ಇಂಪಾರ್ಟೆನ್ಸನ್ನು ಕೊಡಬೇಕು. ಕಾರಣ ಏನು ಅಂದರೆ, ವಿಶ್ವದಾದ್ಯಂತ ಕನ್ನಡವನ್ನು ಎತ್ತಿ ಹಿಡಿಯಲು, ಕನ್ನಡವನ್ನು ಪ್ರಸಿದ್ಧಿಗೊಳಿಸಲು ಜಾರಿ ಮಾಡಿರ್ತಕ್ಕಂಥ ಒಂದು ಸಮ್ಮೇಳನ ಇದು. ಸೊ ಇಲ್ಲಿ 3ನೇ ವಿಶ್ವ ಕನ್ನಡ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಗಿದೆ ಅಂತ ನೋಡ್ಕೊಂಡಾಗ ದಾವಣಗೆರೆ ಅಂತಕ್ಕಂಥ ಪ್ಲೇಸ್ ಇದೆ ನೋಡಿ, ದಟ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ನಮಗೆ? ಹಾಗಾದರೆ ಮೊದಲನೇ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೀತು? 1985ರಲ್ಲಿ. ಯಾವ ಪ್ಲೇಸಲ್ಲಿ? ಮೈಸೂರಿನಲ್ಲಿ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಸೊ ಆ ಸಂದರ್ಭದಲ್ಲಿ ಶಿವರಾಮ್ ಕಾರಂತರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಸೊ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಶಿವರಾಮ್ ಕಾರಂತರು, ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರು ಈ ಸಮ್ಮೇಳನವನ್ನು ಏನು ಮಾಡ್ತಾರೆ? ಉದ್ಘಾಟನೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ 68ನೇ ಪ್ರಶ್ನೆ.
ಕರ್ನಾಟಕದಲ್ಲಿ ಮೊದಲ ಗಾಜಿನ ನಡಿಗೆ ಸೇತುವೆ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಡೆಡ್ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕೊಡಗು ಅಂತಕ್ಕಂಥದ್ದು. ಸೊ ಇದೇನಿದೆಯಲ್ಲ, ಕೂರ್ಗ್ ಗ್ಲಾಸ್ ಸೇತುವೆ ಅಂತಲೂ ಕೂಡ ಕರಿತೀವಿ. ಇದು ಕರ್ನಾಟಕದ ಮೊದಲ ಗಾಜಿನ ಸೇತುವೆ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೇವೆ. ನೋಡಿ, ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ. ಈ ಹಿಂದೆ ಯಾರು AC SAT ಎಕ್ಸಾಮನ್ನು ಬರೆದಿದ್ದೀರೋ, ಯಾರು AC SAT ಮೇನ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರೋ, ನಿಮಗೆಲ್ಲರಿಗೂ ಕೂಡ ಕ್ರಿಯೇಟಿವ್ IAS ವತಿಯಿಂದ ಒಂದು ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ಳಲಾಗಿದೆ ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಮೇನ್ಸ್ ಕ್ಲಾಸಸ್ಗಳಾಗಿರ್ಬೋದು, ಜೊತೆಗೆ ಸ್ಟಡಿ ಮೆಟೀರಿಯಲ್ಸು, ಟೆಸ್ಟ್ ಸೀರೀಸು, ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಫೆಸಿಲಿಟೀಸ್ಗಳನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ರಿನೌನ್ಡ್ ಫ್ಯಾಕಲ್ಟೀಸ್ಗಳಿಂದ ನಾವು ಪಾಠವನ್ನು ಮಾಡಲಾಗುತ್ತೆ, ಜೊತೆಗೆ ಮೆಂಟರ್ಶಿಪ್ ಕೂಡ ಇರಲಾಗಿರ್ತಕ್ಕಂಥದ್ದು. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ಈ ಕೆಳಗಡೆ ಕಾಣ್ತಕ್ಕಂತಹ ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಡಿವೈಡ್ ಟೈಲ್ಸ್ ಆಲ್ಬಮ್ಗಾಗಿ ಗ್ರಾಮಿ ಪ್ರಶಸ್ತಿಯನ್ನು ಯಾರು ಪಡೆದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ಪ್ರಶಸ್ತಿಯ ಬಗ್ಗೆನೂ ಕೂಡ ನಾವು ನೋಡಬೇಕಾಗತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ರಿಕ್ಕಿ ಕೇಜ್ ಅಂತ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 70ನೇ ಪ್ರಶ್ನೆ. ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಲವೊಂದು ಹೇಳಿಕೆಗಳನ್ನು ಕೊಡಲಾಗಿರುವಂಥದ್ದು. ಆ ಹೇಳಿಕೆಗಳನ್ನು ನಾವು ಗಮನಿಸಬೇಕಾಗತ್ತೆ. ಮೊದಲನೇ ಹೇಳಿಕೆ ಈ ರೀತಿಯಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ಮಾಜಿ ಸಂಸದ ಸಿ ನಾರಾಯಣ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ 5ನೇ ರಾಜ್ಯ ಹಣಕಾಸು ಆಯೋಗ ರಚಿಸಿದೆ ಅಂತ ಕೇಳಿದರು ಅವರು, ವಿಚ್ ಈಸ್ ಅಬ್ಸಲ್ಯೂಟ್ಲಿ ರೈಟ್ ಒನ್. ಓಕೆ, ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. 243F ರಾಜ್ಯ ಹಣಕಾಸು ಆಯೋಗದೊಂದಿಗೆ ವ್ಯವಹರಿಸುತ್ತದೆ ಅಂತ ಕೇಳಿದರು ಅವರು. ಸೊ ಆದುದರಿಂದ ಈ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ ತಪ್ಪಾಗುತ್ತೆ. ಕಾರಣ ಏನು ಅಂದರೆ 243I ಅಂತಕ್ಕಂಥ ವಿಧಿ ಇದೆಯಲ್ಲ, ದಿಸ್ ವಾಸ್ ಬಿಲಾಂಗ್ಸ್ ಟು ದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಕರಿತೀವಿ. ಆದುದರಿಂದ ಎರಡನೇ ಸ್ಟೇಟ್ಮೆಂಟ್ ಇಸ್ ಗಾನ್. ವಿತ್ ದಟ್ ಐಡಿಯಾ 70ಕ್ಕೆ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. ಸರಿಯಾಗಿ ಗಮನಿಸ್ಕೊಳ್ಬೇಕು. ಸಿ ನಾರಾಯಣ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ 5ನೇ ಹಣಕಾಸು ಆಯೋಗವನ್ನು ರಚನೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರ. 71ನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಸಿ ಕರ್ನಾಟಕದ ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದಂತೆ KMF ಅಂತೇಳಿ ಪ್ರಸಿದ್ಧಿಯಾಗಿ ಪಡ್ಕೊಂಡಿದ್ದ. ಈ ಒಂದು ಹೇಳಿಕೆಯನ್ನು ನಾವು ನೋಡ್ಕೊಳ್ತಾ ಹೋಗಬೇಕು. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಶಿವರಾಜ್ ಕುಮಾರ್ ಕರ್ನಾಟಕ ಹಾಲು ಒಕ್ಕೂಟದ KMF ನಂದಿನಿ ಹಾಲಿನ ಉತ್ಪನ್ನಗಳ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ರೈಟ್ ಒನ್. ಸೆಕೆಂಡ್ ಒನ್ ಏನು ಹೇಳ್ತಿದ್ರು ಅವರು, KMF ಕರ್ನಾಟಕ ರಾಜ್ಯದಾದ್ಯಂತ 18 ಹಾಲು ಒಕ್ಕೂಟಗಳನ್ನು ಹೊಂದಿದೆ. ಇದು ಪ್ರಾಥಮಿಕ ಡೈರಿ ಸಹಕಾರ ಸಂಘಗಳಿಂದ ಹಾಲನ್ನು ಸಂಗ್ರಹಿಸುತ್ತದೆ ಅಂತ ಕೇಳಿದ್ದಾರೆ ಅವರು. ಸೊ ಎರಡನೇ ಸ್ಟೇಟ್ಮೆಂಟ್ ಏನಿದ್ದಿಲ್ಲ ಅದು ತಪ್ಪಾಗ್ತಾ ಹೋಗುತ್ತೆ. ಸೊ ವಿತ್ ದಟ್ ಐಡಿಯಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಏನಕ್ಕೆ ತಪ್ಪಾಗಿದೆ ಅಂತ ಕೇಳಿದಾಗ ನಮಗೆ 18 ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಎಷ್ಟು ಅದು ಸ್ಕೋರು? 14 ಹಾಲು ಒಕ್ಕೂಟಗಳನ್ನು ಹೊಂದಿದೆ. ಪ್ರಾಥಮಿಕ ಡೈರಿ ಸಹಕಾರ ಸಂಘಗಳು, ಪ್ರೈಮರಿ ಡೈರಿ ಕೋಆಪರೇಟಿವ್ ಸೊಸೈಟೀಸ್ಗಳಿಂದ KMF ಇಂದ ನಾವು ಹಾಲವನ್ನು ಪಡಿತಕ್ಕಂಥದ್ದು ಕರ್ನಾಟಕದಾದ್ಯಂತ. ನೋಡಿ, ಶಿವರಾಜ್ ಕುಮಾರ್ ತುಂಬ ಸುದ್ದಿಯಲ್ಲಿದ್ದರು. KMFಗೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೂಡ ಆಯ್ಕೆ ಆಗಿದ್ದರು. ತುಂಬ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ, ಸರಿಯಾಗಿ ಗಮನಿಸ್ಕೊಳ್ಳಿ. ಮುಂದಿನ ಪ್ರಶ್ನೆ 72ನೇ ಪ್ರಶ್ನೆ. ನೋಡಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸಂಘಕ್ಕೆ KASSIA ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು. ಸೊ ಇದನ್ನು 1949ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದನ್ನು RS ಆರಾಧ್ಯ ಅವರು ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಈ ಅಸೋಸಿಯೇಷನ್ ಬೆಂಗಳೂರಿನಲ್ಲಿರುವ ಒಂದು ಪ್ರಖ್ಯಾತ MSME ಅಸೋಸಿಯೇಷನ್ ಆಗಿದೆ ಅಂತ ಕೇಳಿದರೆ, ಈ ಕೆಳಗಿನ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದು ಸರಿ ಅಂತ ಕೇಳಿರೋದ್ರಿಂದ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಸಂತೋಷ್ ಟ್ರೋಫಿ 2023ಗಾಗಿ 76ನೇ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಯಾವ ರಾಜ್ಯ ಗೆದ್ದಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಸಂತೋಷ್ ಟ್ರೋಫಿ 2023 ಅಂದ ತಕ್ಷಣ ನೋಡಿ, ಕರ್ನಾಟಕ ಅಂತೇಳಿ ನೀವು ನೆನ್ಪಿಟ್ಕೊಳ್ಬೇಡಿ ಡೈರೆಕ್ಟಾಗಿ, ರೈಟ್. 76ನೇ ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ಶಿಪ್ಪನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದಾಗ ಕರ್ನಾಟಕ ಅಂತೇಳಿ ತಾವು ನೆನ್ಪಿಟ್ಕೊಳ್ಬೇಕು ಫೈನಲ್ನಲ್ಲಿ. ಹಾಗಾದರೆ ಈ ಸಂತೋಷ್ ಟ್ರೋಫಿ ಇದೆಯಲ್ಲ, ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ನಮಗೆ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಫುಟ್ಬಾಲ್ ಗೇಮಿಗೆ ಸಂಬಂಧಪಟ್ಟಿರುವಂಥದ್ದು ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ. ಒಂದು ವೇಳೆ ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಫುಟ್ಬಾಲ್. ಯಾವ ರಾಜ್ಯ ಗೆದ್ದಿದೆ? ಕರ್ನಾಟಕ. ಸಿಂಪಲ್. 74ನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ KKRDBಗೆ ಸಂಬಂಧಿಸಿದ ಕೆಳಗೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಅಜಯ್ ಸಿಂಗ್ ಅವರನ್ನು KKRDB ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್, ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು 2015ರಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದರೆ ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಅರ್ಥ ಆಗ್ತಿದೆಯಾ? ಹಾಗಾದರೆ ಎಷ್ಟರಲ್ಲಿ ಸ್ಥಾಪನೆ? ಇದು ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅಜಯ್ ಸಿಂಗ್ ಅಂತ ಏನಿದೆಯಲ್ಲ, ದಟ್ ಈಸ್ ರೈಟ್ ಆನ್ಸರ್. ನೋ ತಪ್ಪು, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ ಇಲ್ಲ.
ಬಟ್ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯನ್ನು ಎಷ್ಟರ ಸ್ಥಾಪನೆ ಮಾಡ್ತೀವಿ ಅಂತ ನೋಡ್ಕೊಂಡಾಗ 6/11/2013 ನಾವು ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡ್ತೀವಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕಿಲ್ಲ, 2 ರೀತಿಯಾಗಿರ್ತಕ್ಕಂಥ ಡೇಟ್ ಇದು. ಸೊ ಇದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ತಿಳ್ಕೊಬೇಕಾಗಿರೋದೇನು, KKRDB ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತೇಳಿ ಕರಿತೀವಿ, ಅಂದರೆ ರೀಜನ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಕರಿತೀವಿ. KKRDB ಅಂದರೆ ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ನೋಡ್ಕೊಂಡಾಗ 7/9/2019 ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಈ ಒಂದು ಡೇಟ್ನ. ಇದನ್ನೇ ಸ್ಟೇಟ್ಮೆಂಟ್ ರೂಪದಲ್ಲಿ ನಿಮಗೆ ಕೇಳ್ಬೋದು. ಇದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ರೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರೈಟ್. ಸೊ ಹಾಗಾದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆ ನೋಡಿ, ಬೋರ್ಡ್ ಅಂತೇಳಿ ಏನು ಕರಿತೀವಲ್ವಾ, ಇವುಗಳನ್ನು ರಚನೆ ಮಾಡ್ತಕ್ಕಂಥ ಪವರು ಯಾರಿಗೆ ಇದೆ ಅನ್ನೋದನ್ನು ಈ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸುವಂಥ ಅಧಿಕಾರ ಯಾರಿಗೆ ಇದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಪ್ರಶ್ನೆ 75ನೇ ಪ್ರಶ್ನೆ, ಬಾಪೂಜಿ ಸೇವಾ ಕೇಂದ್ರವನ್ನು ಯಾವ ಸಚಿವಾಲಯ ಸ್ಥಾಪಿಸಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನೋಡಿ, ನಾವು ಹಿಂದಿನ ಪ್ರಶ್ನೆಯನ್ನು ನೋಡ್ಕೊಂಡಾಗ 74ನೇ ಪ್ರಶ್ನೆಯನ್ನು ನೋಡ್ಕೊಂಡಾಗ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೇಳಲೇ ಇಲ್ಲ. ಆದುದರಿಂದ ಆಪ್ಷನ್ ಎ ಅಂತ ಇದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ, ಆಪ್ಷನ್ ಬಿ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ತಪ್ಪಾಗ್ತಾ ಹೋಗುತ್ತೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಅಜಯ್ ಸಿಂಗ್ ಅವರು ಏನಾಗಿದ್ದಾರೆ ಅದಕ್ಕೆ ಅಧ್ಯಕ್ಷತೆಯನ್ನು ಪಡ್ಕೊಂಡಿದ್ದಾರೆ. 75ನೇ ಪ್ರಶ್ನೆಗೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಾಗ ಸಿ 1 ಮತ್ತು 2 ಇದೆಯಲ್ಲ, ಈ 2 ಸಚಿವಾಲಯಗಳು ಸೇರ್ಕೊಂಬಿಟ್ಟು ಏನು ಮಾಡಿದ್ದಾರೆ, ಬಾಪೂಜಿ ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವ್ಯಾವ ಮಿನಿಸ್ಟ್ರಿಗಳು, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಗೌರ್ನಮೆಂಟ್ ಇನಿಷಿಯೇಟಿವ್ಸ್ಗಳು ಕೂಡ ನಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗ್ತವೆ. ಸೊ ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆ, ಪೊಲೀಸ್ ಮತ್ತು ಅರಣ್ಯ ಇಲಾಖೆಗಳ ನೇಮಕಾತಿಯಲ್ಲಿ ಕ್ರೀಡಾ ವ್ಯಕ್ತಿಗಳಿಗೆ ಮೀಸಲಾತಿಯ ಶೇಕಡವಾರು ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂತಹ ಪ್ರಶ್ನೆ ಇದು, ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. 3% ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ತುಂಬಾ ಇಂಪಾರ್ಟೆಂಟ್ ಇದು. ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. 77ನೇ ಪ್ರಶ್ನೆ, ಕೆನಿ ಬಂದರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ಅವರು. ವೆರಿ ಸಿಂಪಲ್, ರೈಟ್. ಯಾವ ಜಿಲ್ಲೆಯಲ್ಲಿದೆ ನೋಡಿ, ಉತ್ತರ ಕನ್ನಡ ಅಂತ ಒಂದು ಡಿಸ್ಟಿಕ್ ಇದೆಯಲ್ಲ, ಆ ಒಂದು ಪ್ರದೇಶದಲ್ಲಿ ಕೆನಿ ಪೋರ್ಟ್ ಅಂತಕ್ಕಂಥದ್ದು ಕಂಡುಬರುತ್ತೆ. 78ನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ನೋಡಿ, ಕರ್ನಾಟಕದ ಮೀಸಲಾಗಿರ್ತಕ್ಕಂಥ ಆರ್ಥಿಕ ಕಾರಿಡಾರ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಸ್ಟೇಟ್ಮೆಂಟ್ಸ್ಗಳನ್ನು ಕೇಳಿದ್ದಾರೆ. ಸೊ ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ನಾವೇನು ಮಾಡ್ಕೊಳ್ಬೇಕು, ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ರಾಜ್ಯ ಸರ್ಕಾರವು 3 ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್, ಮಂಗಳೂರು ಬಂದರು ಬೆಂಗಳೂರು ನಡುವೆ ಒಂದು ಕಾರಿಡಾರನ್ನು ಅಭಿವೃದ್ಧಿಪಡಿಸಲಾಗುವುದು ಮತ್ತು ಇನ್ನೊಂದು ಬೀದರ್ ಮತ್ತು ಬೆಂಗಳೂರು ನಡುವೆ ಅಭಿವೃದ್ಧಿಪಡಿಸಲಾಗುವುದು ಅಂತ ಕೇಳಿದ್ದಾರೆ. 2ನೇ ಸ್ಟೇಟ್ಮೆಂಟ್ ಇದು. ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಸರಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಬಟ್ ಇಲ್ಲಿ ಆಪ್ಷನ್ ಎ ಏನಕ್ಕೆ ತಪ್ಪು ಅಂತ ನೋಡ್ಕೊಂಡಾಗ ರಾಜ್ಯ ಸರ್ಕಾರ 2 ರೀತಿಯ ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸಿದೆ ಅಂತ ಇಲ್ಲಿ ತಿಳ್ಕೊಬೇಕು, ನಾಟ್ 3 ಕಾರಿಡಾರ್ಸ್. ಅರ್ಥ ಆಗ್ತಿದೆಯಾ? 3 ಕಾರಿಡಾರ್ಸ್ ರಾಂಗ್ ಆಗುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ, ಆರ್ಥಿಕ ಕಾರಿಡಾರ್ಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ಕೊತಾ ಇರೋದು. ಇದು 2 ಕಾರಿಡಾರ್ ಆಗಬೇಕು, 3 ಕಾರಿಡಾರ್ ಇದೆ, ತಪ್ಪಿದೆ. ಆದುದರಿಂದ ಆಪ್ಷನ್ ಬಿ ಇದೆಯಲ್ಲ ಇದು ಸರಿ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಬೆಂಗಳೂರಿನಲ್ಲಿ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಲು ತೆಗೆದುಕೊಳ್ಳಲಾದ ಉಪಕ್ರಮದ ಹೆಸರೇನು ಅಂತ ಕೇಳಿದರೆ ಸುಗಮ ಸಂಚಾರ ಅಂತಿದೆಯಲ್ಲ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ, ರೈಟ್. ಮುಂದಿನ ಪ್ರಶ್ನೆ, ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕರ್ನಾಟಕ SITK ಅಂತೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಳಗಿನ ಹೇಳಿಕೆಗಳನ್ನು ಗಮನಿಸಬೇಕಾಗತ್ತೆ, ರೈಟ್. ನ್ಯಾಷನಲ್ ಲೆವೆಲಲ್ಲಿ ನೀತಿ ಆಯೋಗ ಇದೆ, ಅದೇ ರೀತಿಯಾಗಿ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಆಫ್ ಕರ್ನಾಟಕ ಅಂತೇಳಿದೆ. ಓಕೆ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸಿ. ಇಲ್ಲಿ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ, ಕರ್ನಾಟಕ ಸ್ಟೇಟ್ ಪಾಲಿಸಿ ಆ್ಯಂಡ್ ಪ್ರಮೋಷನ್ ಕಮಿಷನ್ ಅಂತೇಳಿ ಕರಿತೇವೆ. ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕರ್ನಾಟಕ ಅಂತೇಳಿದೆ ಎಂದು ಮರುನಾಮಕರಣ ಮಾಡಲಾಗುತ್ತದೆ ಅಂತ ಕೇಳಿದರೆ 2ನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ. SITKಯ ಪ್ರಸ್ತುತ ಉಪಾಧ್ಯಕ್ಷರು MV ರಾಜೀವ್ ಗೌಡ ಅಂತೇಳಿದೆ. 2 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟು ಕೂಡ ಸರಿಯಾಗಿರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ರೈಟ್. ಕರ್ನಾಟಕ ಸ್ಟೇಟ್ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್ ಅಂತ ಕರಿತೀವಿ, ಅದನ್ನು ಬದಲಾವಣೆ ಮಾಡಿಬಿಟ್ಟು ಏನಂತ ಮಾಡಿದ್ದಾರೆ, SITK ಅಂತ ಮಾಡಿದ್ದಾರೆ. ಪ್ರೆಸೆಂಟ್ ವೈಸ್ ಚೇರ್ಮನ್ ಯಾರು ಅಂತ ಕೇಳಿದರೆ SIT ಇದು MV ರಾಜೀವ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ಹಾಗಾದರೆ ಇಲ್ಲಿ SITKನ ಪ್ರೆಸಿಡೆಂಟ್ ಯಾರು, ರೈಟ್. ಪ್ರೆಸಿಡೆಂಟ್ ಯಾರು ಅಂತಕ್ಕಂಥದ್ದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತೀನಿ ಅಂದರೆ ಒಂದು ಬಾರಿ ನಿಮಗೆ ರಿವೈಸ್ ಆಗ್ತಾ ಆಗುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಜ್ಞಾನ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ನೋಡಿ, ತುಂಬ ಸಿಂಪಲ್, Dr. K. ಕಸ್ತೂರಿ ರಂಗನ್ ಅಂತಿರೋದಿಲ್ಲ, ದಟ್ ಈಸ್ ದ ರೈಟ್ ಆನ್ಸರ್.
ನೋ ಕಾಂಪ್ರಮೈಸ್. ವೆರಿ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. 82ನೇ ಪ್ರಶ್ನೆ, ಹೊಂಬೆಳಕು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ನೋಡಿ, ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅದು. ಈ ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸಲಾಗುವುದು ಅಂತ ಕೇಳಿದೆ. ಜನರಿಕ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ಮೊದಲನೇ ಆಪ್ಷನ್ ಸರಿಯಾಗುತ್ತೆ, ಸ್ಟೇಟ್ಮೆಂಟ್ ಸರಿಯಾಗುತ್ತೆ. 500 ಗ್ರಾಮಗಳ ಪಂಚಾಯತ್ಗಳಲ್ಲಿ ಬೀದಿ ದೀಪಗಳ ವ್ಯವಸ್ಥಿತ ಮೀಟರಿಂಗ್ ಮಾಡಲಾಗುವುದು ಅಂತ ಕೇಳಿದರೆ ಆಬ್ಸಲ್ಯೂಟ್ಲಿ ಏನಾಗ್ತಾ ಹೋಗುತ್ತೆ, ಇದು ತಪ್ಪಾಗ್ತಾ ಹೋಗುತ್ತೆ. ಕಾರಣ ಏನು, ಇದು 500 ಗ್ರಾಮ ಅಲ್ಲ, ಬದಲಾಗಿ 50 ಗ್ರಾಮಗಳು. ಆದುದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 83ನೇ ಪ್ರಶ್ನೆಗೆ ಹೋಗೋಣ. ಕಲ್ಯಾಣ ಕರ್ನಾಟಕದಲ್ಲಿ ರಸ್ತೆ ಜಾಲವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿರುವಂಥ ಯೋಜನೆ ಯಾವುದು ಅಂತ ಕೇಳಿದರೆ, ನೋಡಿ ಇಲ್ಲಿ ತುಂಬ ಈಸಿಯಾಗಿ ನಾವು ಐಡೆಂಟಿಫೈ ಮಾಡೋಣ. ಕಲ್ಯಾಣ ಪಥ ಅಂತ ಕರಿತೀವಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಕಲ್ಯಾಣ ಕರ್ನಾಟಕದಲ್ಲಿ ರಸ್ತೆ ಜಾಲವನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂದರೆ ಡೆವಲಪ್ಮೆಂಟ್ ರೋಡ್ ನೆಟ್ವರ್ಕ್ ಆಫ್ ಕಲ್ಯಾಣ ಕರ್ನಾಟಕ ಅಂತ ನೋಡಿದಾಗ ನೀವು ಸ್ವಲ್ಪ ಗೆಸ್ಸು ಕೂಡ ಇಲ್ಲಿ ಮಾಡ್ಬೋದಾಗುತ್ತೆ. ಕಲ್ಯಾಣ ಪಥ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಫೆ ಸಂಜೀವಿನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದರು ಅವರು. ನೋಡಿ, ತುಂಬ ಈಸಿಯಾಗಿ ಕೇಳಿರ್ತಕ್ಕಂಥದ್ದು. ಮೊದಲನೇ ಸ್ಟೇಟ್ಮೆಂಟನ್ನು ಗಮನಿಸೋಣ. ಇದು ಆರೋಗ್ಯಕರ, ಶುಭ್ರ ಮತ್ತು ಕೈಗೆಟುಕುವ ಬೇಯಿಸಿದ ಆಹಾರ ಸಾಂಪ್ರದಾಯಿಕ ಸ್ಥಳೀಯ ಪಾಕ ಪದ್ಧತಿಗಾಗಿ ಗ್ರಾಮೀಣ ಪ್ರದೇಶದಲ್ಲಿನ ಬೇಡಿಕೆ ಮತ್ತು ಪೂರೈಕೆಯ ಅಂತರವನ್ನು ಪೂರೈಸುತ್ತದೆ ಅಂತ ಕೇಳಿದರೆ ರೈಟ್ ಒನ್. ಕೆಫೆ ಸಂಜೀವಿನಿ ಹೆಸರಿನ 50 ಮಹಿಳಾ ಒಡೆತನದ ಕೆಫೆಗಳನ್ನು ಈ ವರ್ಷದಲ್ಲಿ ರಾಜ್ಯಾದ್ಯಂತ ಪ್ರಾರಂಭಿಸಲಾಗುವುದು ಅಂತ ಕೇಳಿದರೆ ಎರಡು ಸ್ಟೇಟ್ಮೆಂಟು ಕೂಡ ಏನಾಗ್ತಾ ಹೋಗುತ್ತೆ, ಸರಿ ಆಗ್ತಾ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 1 and 2. ಓಕೆ, ಎರಡನೇ ಸ್ಟೇಟ್ಮೆಂಟನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. 85ನೇ ಪ್ರಶ್ನೆ ಏನು ಹೇಳ್ತೀರಂದರೆ, ಅವರು ಕರ್ನಾಟಕದ 2024-25ರ ಬಜೆಟ್ನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯಕ್ಕೆ ನಿಗದಿಪಡಿಸಿದಂಥ ಮೊತ್ತ ಎಷ್ಟು ಅಂತ ಕೇಳಿದರು. ಇದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಮನ್ನು KS 2020ಯಲ್ಲಿ ಏನು ಮಾಡಿದರು ಕೇಳಿದರು, ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ. ದ ರೈಟ್ ಆನ್ಸರ್ ವಿಲ್ ಬಿ 21,160 crore. ಆಪ್ಷನ್ ಎ ಇದೆಯಲ್ಲ, ಇದು ಸರಿ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. 86ನೇ ಪ್ರಶ್ನೆಯನ್ನು ನಾವು ನೋಡ್ಕೊಂಡಾಗ 2011ರ ಜನಗಣತಿಯ ಪ್ರಕಾರ ಭೌಗೋಳಿಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಶ್ರೇಣಿ ಎಷ್ಟು ಅಂತ ಕೇಳಿದರೆ ತುಂಬ ಈಸಿಯಾಗಿರ್ತಕ್ಕಂಥದ್ದು 6ನೇ ಶ್ರೇಣಿ ಏನಿದೆಯಲ್ಲ, ಇದು ಸರಿ ಆಗ್ತಾ ಹೋಗುತ್ತೆ. ನಿಮಗೆ ಸ್ಟ್ಯಾಟಿಕ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ತಾವು ಸರಿ ಮಾಡ್ಬೋದಾಗುತ್ತೆ. ಮುಂದಿನ ಪ್ರಶ್ನೆ 87ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ರಾಜ್ಯದ ತೆರಿಗೆಯೇತರ ಆದಾಯವು ಒಟ್ಟು ಆದಾಯದ ರಸೀದಿಗಳಲ್ಲಿ 15% ಕೊಡುಗೆ ನೀಡುತ್ತದೆ ಅಂತ ಕೇಳಿದ್ದಾರೆ. ತಪ್ಪು. ಎರಡನೇ ಸ್ಟೇಟ್ಮೆಂಟ್, ರಾಜ್ಯ ತೆರಿಗೆ ಆದಾಯವು ಒಟ್ಟು ಆದಾಯದ ರಸೀದಿಗಳಲ್ಲಿ 50% ಕೊಡುಗೆ ನೀಡುತ್ತದೆ ಅಂತ ಕೇಳಿದರೆ ತಪ್ಪು. ಆದುದರಿಂದ 87ಕ್ಕೆ ರೈಟ್ ಆನ್ಸರ್ ವಿಲ್ ಬಿ ಡಿ ಆಗ್ತಾ ಹೋಗುತ್ತೆ. ಕಾರಣ ಏನು, ರಾಜ್ಯದ ಕಂದಾಯ ರಸೀದಿಯಲ್ಲಿ ತೆರಿಗೆ ಆದಾಯವು ಒಟ್ಟು 89.30% ಕೊಡುಗೆಯನ್ನು ನೀಡುತ್ತೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಡಿಫ್ರೆನ್ಸ್ ಇದೆ. 89.30% ಏನಿದೆಯಲ್ಲ, ಇದು ಒಟ್ಟು ತೆರಿಗೆ ಆದಾಯವು ನಮ್ಮಲ್ಲಿ ಅಂದರೆ ಕಂದಾಯ ರೆಸಿಪ್ಟ್ ರೆವಿನ್ಯೂ ರೆಸಿಪ್ಟ್ಸ್ಗಳಲ್ಲಿ ತೆರಿಗೆ ಆದಾಯ ಇಷ್ಟರ ಪ್ರಮಾಣದಲ್ಲಿದೆ. ಅರ್ಥ ಆಗ್ತಿದೆಯಾ? 50% ಅಲ್ಲ. ಅದೇ ರೀತಿಯಾಗಿ ಎರಡನೇದು ನೋಡ್ಕೊಳ್ಳೋಣ. ರಾಜ್ಯದ ತೆರಿಗೆಯೇತರ ಆದಾಯ ಅಂದರೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಇದೆಯಲ್ಲ, ಅದರಲ್ಲಿ ಒಟ್ಟು ರೆಸಿಪ್ಟ್ಸನ್ನು ನೋಡ್ಕೊಂಡಾಗ 5.24% ಇಸ್ ದ ರೈಟ್ ಒನ್, ನಾಟ್ 15%. ನಾವು ತೆರಿಗೆಯೇತರ ಆದಾಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ತೆರಿಗೆಯೇತರ ಆದಾಯ ಯಾವಾಗಲೂ ಕೂಡ ಒಟ್ಟು ಆದಾಯದ 5.24% ಇದೆ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಆ್ಯಸ್ ಪರ್ ಎಕನಾಮಿಕ್ ಸರ್ವೆ ರಾಜ್ಯದ ತೆರಿಗೆ ಆದಾಯ ಒಟ್ಟು ಆದಾಯದ 50% ಅಲ್ಲ, ಬದಲಾಗಿ 89.30%. ಒಂದು ಬಾರಿ ರಿವೈಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಕರ್ನಾಟಕದ ರಫ್ತುಗಳು ದೇಶದ ರಫ್ತಿನ ಸುಮಾರು 20.50% ಅಂತ ಕೇಳಿದ್ದಾರೆ. FDA ಒಳ ಅರಿವಿನಲ್ಲಿ ಕರ್ನಾಟಕದ ರಾಜ್ಯವು 2ನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಎರಡು ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗ್ತಾ ಹೋಗುತ್ತೆ. ನೋಡಿ, FDA ಅಂದರೆ ನಿಮಗೆ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ, ಅದನ್ನು FPI ಅಂತ ಕರಿತೀವಿ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇವೆರಡರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಕೂಡ ತಾವು ನೆನ್ಪಿಟ್ಕೊಳ್ಬೇಕು. ಇದನ್ನು ನಾವು ಎಕಾನಮಿ ಕ್ಲಾಸಿಗೆ ಸಂಬಂಧಪಟ್ಟಂತೆ ಡಿಸ್ಕಷನಲ್ಲಿ ಬಂದಾಗ ನೋಡ್ಕೊಳ್ತಾ ಹೋಗೋಣ. ಬಟ್ ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಆಗುತ್ತೆ. ರಫ್ತು ರ್ಯಾಂಕಿಂಗ್ಗಳಲ್ಲಿ ಒಟ್ಟು ಕರ್ನಾಟಕದ ರಫ್ತುಗಳು ದೇಶದ ರಫ್ತಿನ ಸುಮಾರು 20%, ವಿಚ್ ಈಸ್ ಅಬ್ಸಲ್ಯೂಟ್ಲಿ ರೈಟ್ ಒನ್. ಕಾರಣ ಏನಂದರೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು 21%. FDA ಒಳ ಹರಿವಿನಲ್ಲಿ ಕರ್ನಾಟಕ 2ನೇ ಪ್ಲೇಸನ್ನು ಪಡ್ಕೊಂಡಿದೆ. ಇದನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ.
ಸೊ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ ಏನಿದೆಯಲ್ಲ, ಇದರಲ್ಲಿ ದೇಶದಲ್ಲಿ 1/3 ಅರ್ಥ ಆಗ್ತಿದೆಯಾ, 1/3 ನಮಗೆ ಕರ್ನಾಟಕದಿಂದನೇ ನಾವೇನು ಮಾಡ್ತಿದ್ದೀವಿ, ರಫ್ತು ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ? ಕರ್ನಾಟಕದಿಂದ ಅತಿ ಹೆಚ್ಚು ರಫ್ತು ಆಗ್ತಕ್ಕಂತಹ ಭಾಗ ಯಾವುದು ಅಥವಾ ವಸ್ತುಗಳು ಯಾವುದು ಅಂತ ನೋಡ್ಕೊಂಡಾಗ ಎಲೆಕ್ಟ್ರಾನಿಕ್ಸ್ ಜೊತೆಗೆ ಸಾಫ್ಟ್ವೇರ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ಸ್ ಜೊತೆಗೆ ಸಾಫ್ಟ್ವೇರ್ ಅಂತ ಏನು ಕರಿತೀವಲ್ಲ, ಈ ಒಂದು ಉತ್ಪನ್ನಗಳು ಅತಿ ಹೆಚ್ಚು ರಫ್ತು ಮಾಡ್ತೀವಿ. ಸರಿಯಾಗಿ ನೆನ್ಪಿಟ್ಕೊಳ್ಳಿ.